ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಿವಾನಂದ್. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋ ಉದ್ದೇಶವೇನೆಂದರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಟೀಚರ್ಗೆ ಒಂದು ಹೊಸ ಸುದ್ದಿ. 15,000 ಟೀಚರ್ಗೆ ಸಂಬಂಧಪಟ್ಟ ಹಾಗೆ ಕಾಲ್ ಆಗಿವೆ. ಹಾಗಾಗಿ ಇಲ್ಲೊಂದು ಮಾತು ಹೇಳ್ಬೇಕಾಗ್ತದ. ಏನಂದ್ರ, ಪುಸ್ತಕ ಇಲ್ಲದ ಮನೆ ಆತ್ಮವಿಲ್ಲದ ಧ್ಯೇಯದಂತೆ. ಯಾಕೆ ಈ ಮಾತನ್ನು ಹೇಳಿನಿ ಅಂದ್ರ, ನೋಡ್ರಿ, ಟೀಚರ್ಗೆ ಇರುವುದು ಇಂಪಾರ್ಟೆಂಟ್ ನೋಡ್ರಿ. ಕಡಿಮೆ ಅವಧಿ ಹೆಚ್ಚಿನ ಮಾರ್ಕ್ಸ್ಗಳನ್ನ ನಾವು ಗಳಿಸ್ಬೇಕಾಗ್ತದ. ಎಸ್ ಆರ್ನು. ಹಾಗಾಗಿ ನಿಮ್ಗ ಇತ್ತೀಚಿನ ಒಂದು ಪಠ್ಯಕ್ರಮವನ್ನು ಚೇಂಜ್ ಮಾಡಿದಾರ. ನಿಮ್ಗೆ ಗೊತ್ತಿರುವ ಹಾಗೆ ನಿಮ್ಗೆ ನೋಡಿರಬಹುದು. ಹಾಗಾಗಿ 200 ಮಾರ್ಕ್ಸ್ ಇದೆ. ಹಾಗಾಗಿ ಇಲ್ಲೊಂದು ಪೆಡಾಲಜಿ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ನಮ್ಮ ಆತ್ಮೀಯ ಗುರುಗಳಾದಂತ ಯಲ್ಲಪ್ಪ ಸರ್ ಅವರು ಒಂದು ಅದ್ಭುತವಾದ ಪುಸ್ತಕನ ಬರೆದಾರ. ಹಾಗಾಗಿ ಈ ಪುಸ್ತಕದಾಗ ಏನೇನು ವಿಶೇಷತೆ ಐತೆ ಅಂದಾಗ, ನೋಡ್ರಿ, ನೀವು ಆಲ್ಮೋಸ್ಟ್ ಎಲ್ಲ ಟೀಚರ್ಗಳು ಆಗ್ಲೇಬೇಕು ಅಂದ್ರೆ ಪ್ರೈವೇಟರ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಆಗಿರಬಹುದು, ಕೋರ್ಟ್ನೇ ಹೇಳಿದಾರ. ಏನಂತಂದ್ರ ಟಿ ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿದಾರ. ಹಾಗಾಗಿ ಟಿ ಕ್ಲಿಯರ್ ಆದಾಗ CET ಬರಿಬೇಕ ಅವಕಾಶ ಇರ್ತದ. ಹಾಗಾಗಿ ಬೇರೆ ನೀವು ಪ್ರೈವೇಟ್ ಟೀಚರ್ ಆದ್ರೂ ಸಹಿತ ಟಿ ಕ್ಲಿಯರ್ ಆಗ್ಬೇಕು ಅಂತ ಹೇಳಿದಾರ. 6 ರಾಜ್ಯಗಳಲ್ಲಿ ಇದನ್ನ ಕೋರ್ಟ್ಗಳು ಹೇಳಿದಾರ. ಹಾಗಾಗಿ ಆ ಒಂದು ಉದ್ದೇಶದಿಂದ ಟಿಗೆ ಇರಬಹುದು ಮತ್ತು CETಗೆ ಇರಬಹುದು, ಪೆಡಾಲಜಿಗೆ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅದ್ಭುತವಾದ ಪುಸ್ತಕ ಯಾವ್ದಂದಾಗ ಯಲ್ಲಪ್ಪ ಸರ್ ಬರೆದಿದ್ದಂತ ಒಂದು ಪುಸ್ತಕ. ಸೊ ಈ ಒಂದು ಪುಸ್ತಕ ವಿಶೇಷತೆ ಅಂದಾಗ, ನಿಮ್ಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದ ನಡೆಸಿದಂತ ಟಿ ಮತ್ತು CET 2 ಪ್ರಶ್ನೆ ಪತ್ರಿಕೆಗಳು ಈ ಪುಸ್ತಕದಲ್ಲಿ ಒಳಗೊಂಡದ. ಇನ್ನೊಂದು ವಿಶೇಷತೆ ಏನಂದಾಗ, ಬೇರೆ ರಾಜ್ಯದ ಒಂದು CETದು ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳು ಈ ಪುಸ್ತಕದಲ್ಲಿ ನಾವು ಕಾಣಬಹುದು. ಯಾಕಂದ್ರೆ ನೀವು ಆಗಾಗ್ಲೇ ನಾವು ಹೇಳ್ತೇವೆ ಏನಂದಾಗ, ನಮ್ಮ ಸ್ಟೇಟಿದು ಬರೀ ಕೇವಲ ನೋಡ್ಕೋಬಾರ್ದು, ಸುತ್ತಮುತ್ತಲಿರುವಂತಹ ಸ್ಟೇಟದ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸಾಲ್ವ್ ಮಾಡೋದ್ರಿಂದ ನಮ್ಗ ಹೆಚ್ಚಿನ ನಾಲೆಜ್ ಸಿಗ್ತದಂತ ನಿಮಗೂ ಗೊತ್ತಿರ್ತದ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಈ ಒಂದು ನೋವನ್ನ ಅನುಭವಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಗುರುಗಳು ಸಹ ಸುತ್ತಮುತ್ತಲಿರುವಂತಹ ಒಂದು ರಾಜ್ಯಗಳ CETಗೆ ಮತ್ತು ಟಿಗೆ ಸಂಬಂಧಪಟ್ಟ ಹಾಗೆ ಹಳೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾರ. ಅದೇ ರೀತಿ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಿರಬಹುದು, CETಗೆ ಸಂಬಂಧಪಟ್ಟ ಹಳೆ ಕ್ವಶನ್ ಪೇಪರ್ ಸಹ ಈ ಬುಕ್ದಾಗ ಅದಾವ. ಸರ್, ಈ ಬುಕ್ನಾಗ ಮತ್ತೇನು ವಿಶೇಷತೆ ಅಂದಾಗ, ನಿಮ್ಗೆ ಗೊತ್ತಿರ್ಬೋದು ಸರ್, ಮೌಲ್ಯ ಶಿಕ್ಷಣ. ಬರೀ ಶಿಕ್ಷಕರಾದವರು ಬರೀ ಪಾಠ ಮಾಡೋದು ಅಷ್ಟಲ್ಲ, ಮೌಲ್ಯಯುತವಾಗಿ ಅದನ್ನ ಅಧ್ಯಯನ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮೌಲ್ಯ ಶಿಕ್ಷಣ ಅಂದ್ರೆ ಏನು, ಆರೋಗ್ಯದ ಬಗ್ಗೆ ಶಿಕ್ಷಣ, ಆರೋಗ್ಯದ ಶಿಕ್ಷಣ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕಾಗ್ತದ. ಹಾಗಾಗಿ ಏನಂದ್ರ, ಅದರ 2 ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ವಿವರಣೆ ನೀಡಲಾಗಿದೆ. ಆಮೇಲೆ ಅದೇ ರೀತಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ದಿಂದ ಹಳೆ ಪ್ರಶ್ನೆಗಳನ್ನ ಸಹ ಈ ಪುಸ್ತಕ ಒಳಗೊಂಡಿದೆ. ಅದೇ ರೀತಿ ನಾನು ಹೇಳಿದ ಹಾಗೆ 6 ರಾಜ್ಯಗಳ ಒಂದು ಪ್ರಶ್ನೆ ನಿಮಗೆ ಗೊತ್ತಿರಬಹುದು, ಅವು ಸಹ ಈ ಪುಸ್ತಕ ಒಳಗೊಂಡಿದೆ. ಹಾಗಾದ್ರೆ ಪೆಡಾಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳು ಮತ್ತು ಯಾವ ತರ ವಿಷಯಗಳು ಇರ್ತಾವ ಅನ್ನೋದು ಸಹ ಈ ಪುಸ್ತಕ ಒಳಗೊಂಡಿದೆ. ಹಾಗಾಗಿ ಇಲ್ಲಿ ನೋಡ್ರಿ, ನಿಮ್ಗೆ ಕನ್ನಡ ಬೋಧನೆ ಯಾವ ತರ ಮಾಡಬೇಕು, ಬೋಧನಾ ಅಂತ ಒಂದು ಪ್ರಶ್ನೆ ಪತ್ರಿಕೆ ಬಂದಾಗ ಸಪರೇಟ್ ಆಗಿ ಕನ್ನಡ, ಇಂಗ್ಲಿಷು, ಆಮೇಲೆ ಸಮಾಜ ವಿಜ್ಞಾನ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳ ವಾರು ಇಷ್ಟಂತ ಮಾರ್ಕ್ಸ್ಗಳು ನಿಮ್ಗೆ ಸಿ ಅಂಡ್ ರೂಲ್ ಅನ್ನ ನಿಮ್ಗೆ ಬಿಟ್ಟಾರ. ಹಾಗಾಗಿ ಅವು ಸಹಿತ ಆ ಪ್ರಶ್ನೆ ಪತ್ರಿಕೆ ಸಹಿತ ಈ ಪುಸ್ತಕ ಒಳಗೊಂಡಿದ. ಹಾಗಾಗಿ ಒಟ್ಟಾರೆ ಹೇಳ್ಬೇಕಂದ್ರ, ಈ ವರ್ಷದಲ್ಲಿ ಟೀಚರ್ ಆಗ್ರಿ ಒಂದು ಉದ್ದೇಶದಿಂದ ಈ ಪುಸ್ತಕವನ್ನ ನಾವು ಸದ್ಯದಲ್ಲೇ ನಿಮ್ಗೆ ಲಾಂಚ್ ಮಾಡಲಾಗುತ್ತದೆ. ಹಾಗಾಗಿ ನಮ್ಮ ಹುಡುಗರಿಗೆ ಸ್ವಲ್ಪ ಅಮೌಂಟ್ ಅನ್ನ ಕೊಟ್ಟು ಭಾಳ ಪರ್ಚೇಸ್ ಮಾಡಕ್ ಆಗುದಿಲ್ಲ. ಆ ಒಂದು ಉದ್ದೇಶದಿಂದ ಕಡಿಮೆ ಪ್ರೈಸ್ ನಲ್ಲಿ ಈ ಪುಸ್ತಕವನ್ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಮ್ಗೆ ಆಸಕ್ತಿ ವಿದ್ಯಾರ್ಥಿಗಳು ಖರೀದಿ ಮಾಡ್ರಿ. ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಒಂದು ನಂಬರು ಅದಕ್ಕೆ ಕಾಲ್ ಮಾಡಿ. ಥ್ಯಾಂಕ್ ಯು.